ಈಗ ಏನು ಅಭಿವೃದ್ಧಿ ಕುರಿತಂತೆ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ರಿ, ಯಾವಾಗ ಈ ಕಾಮಗಾರಿಗಳು ಮುಗಿತವೆ? ಈಗ ಮೊದಲಿಗೆ ನಾವು ಹನುಮಂತೇಗೌಡರಿಗೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದಾದಮೇಲೆ ಈ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಟಿ ಸೋಮಶೇಖರ್ ಅವರು, ನಮ್ಮ ಮಾನ್ಯ ಶಾಸಕರು ಈಗಾಗಲೇ ಇಂಜಿನಿಯರ್ಗಳ ಹತ್ರ ಇದನ್ನು ತರಿಸಿದ್ದಾರೆ, ಎಸ್ಟಿಮೇಟ್ ಮಾಡಿಸ್ಕೊಂಡಿದ್ದಾರೆ. ಈಗಾಗಲೇ ಅನುದಾನವೂ ಬಿಡುಗಡೆ ಆಗೈತೆ. ಇನ್ನೊಂದು 10 ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತೈತೆ. ಈಗ ಹನುಮಂತೇಗೌಡರು ಕಾಂಗ್ರೆಸ್ಗೆ ಬರ್ತಿರೋದು ಎಷ್ಟು ಬಲ ಸರ್? ಸೋಮಶೇಖರ್ ಗೌಡರು ನಮ್ಮ MLA ಸಾಹೇಬರಿಗೆ ಒಂದು ಆನೆ ಬಲ ಬಂದಂಗೆ. ಅವರು ಮೊದಲು ಕಾರ್ಪೊರೇಟರ್ ಆಗಿದ್ದರು, ಈಗ ನಮ್ಮ ಕಡೆ ಕೈ ಜೋಡಿಸಿದ್ರೆ ನಮ್ಮ ಶಾಸಕರ ಬಲ ವೃದ್ಧಿವಂತ ಇದೆ ಅಂತ ನಾನು ಹೇಳ್ತೀನಿ. ಸೊ ಸಕ್ಸಸ್ ಆಗ್ತಾರೆ ಕಾಂಗ್ರೆಸ್ಗೆ ಬಂದು ಹನುಮಂತೇಗೌಡರು? ಹೌದೌದು, ಸಕ್ಸಸ್ ಆಗ್ತಾರೆ. ಹನುಮಂತೇಗೌಡರು ಬರುವಿಕೆ ಎಷ್ಟು ಖುಷಿ ತಂದಿದೆ, ಅಭಿವೃದ್ಧಿ ಕಾಣುತ್ತಾ ಈ ವಾರ್ಡು? ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತ, ನಾಡಪ್ರಭು ಕೆಂಪೇಗೌಡ ವಾರ್ಡ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನಾನು. ಈಗ ಯಾರೇ ಬಂದರೂ ಯಾಕೆ ಬರ್ತಾಯಿದ್ದಾರೆ ಅಂತ ತಮಗೆ ಗೊತ್ತಿರುತ್ತೆ. ಏಕೆಂದರೆ 224 ದಿವಸ ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಜನಗಳ ಕಷ್ಟದ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ ಟಿ ಸೋಮಶೇಖರ್. ಅವರ ಕಾರ್ಯಕ್ಷಮತೆ, ಅವರ ದಕ್ಷತೆ, ಅವರ ಸೇವಾ ಮನೋಭಾವ ಅದನ್ನು ನೋಡಿ ಇವತ್ತು ನಾನು ಸೋಮಶೇಖರ್ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹನುಮಂತೇಗೌಡರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸೇರಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀವಿ ನಮ್ಮ ಕಾಂಗ್ರೆಸ್ ಪರವಾಗಿ. ಸೇರ್ಪಡೆ ಯಾವಾಗ ಸರ್? ಈಗ ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಮಾತುಕತೆ ನಡೀತದೆ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಏನು ನಾಡಪ್ರಭು ಕೆಂಪೇಗೌಡ ನಗರದಲ್ಲಿ ಒಂದು ಸ್ವಲ್ಪ ಅವ್ರ ಭಾಗಕ್ಕೆ ಸೇರಿತ್ತು ಈರುಳ್ಳಿಗೆ. ಅವರು ಇಲ್ಲಿ ಕುಂದುಕೊರತೆ ಅವರದೇ ಆದ ಒಂದು ಫಾಲೋವರ್ಸ್ ಇದ್ದರು. ಅವರ ಕಷ್ಟ ಸುಖಗಳನ್ನು ಕೇಳೋದಕ್ಕೆ ಇವತ್ತು ಈ ಭಾಗಕ್ಕೆ ಬಂದಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ.